ಒಬ್ಬರನ್ನ ಕೆಳಗಾಕಿನೇ ಕಾಮಿಡಿ ಮಾಡೋದವರು. ಅದನ್ನ ನನ್ನ ಮೇಲೆ ಪ್ಲೇ ಮಾಡ್ತಿರ್ತಾನೆ. ಅವ್ರು ಪರ್ಸ್ನಲಿ ಹರ್ಟ್ ಆಗಿರೋದನ್ನ ನಾನು ನೋಡಿದ್ದೀನಿ. ನಿಮ್ಮ ಬಗ್ಗೆ ಇರೋ ಸತ್ಯನ ಕಾಮಿಡಿ ರೂಪದಲ್ಲಿ ಹೇಳ್ತಾ ಇರ್ತೀನಿ, ಅದು ಕೆಳಗಿಟ್ಟು ಮಾತಾಡೋದಾಗಲ್ಲ. ಸೂಪರ್ ಸಂಡೇ ವಿತ್ ಸುದೀಪ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ಸುದೀಪ್ ಅವರು ಒಂದು ಟಾಸ್ಕ್ ಅನ್ನು ಆಡಿಸಿದ್ದಾರೆ. ಆ ಟಾಸ್ಕ್ ನಲ್ಲಿ ಗಿಲ್ಲಿ ಅವರು ಕಾವ್ಯನ್ಗೆ ಒಂದು ಒಳ್ಳೆಯ ಮಾತಿನ ಏಟಿನಲ್ಲಿ ಉತ್ತರವನ್ನ ಕೊಟ್ಟಿದ್ದಾರೆ. ಸಖತ್ತಾಗಿತ್ತು. ಸೊ ಈ ಮನೆಯಲ್ಲಿ ಬೆನ್ನ ಹಿಂದೆ ಮಾತನಾಡೋರು ತುಂಬಾ ಜನ ಇದ್ದಾರೆ, ಆದ್ರೆ ಗಿಲ್ಲಿ ಒಬ್ನೇ ತಮಗೆ ಅನ್ಸಿದ್ದನ್ನ ಡೈರೆಕ್ಟ್ ಆಗಿ ಶೂಟ್ ಮಾಡುವಂತ ರೀತಿಯಲ್ಲಿ ಹೇಳುವಂಥದ್ದು, ಅದು ಕೂಡ ತನ್ನ ಕಾಮಿಡಿಯನ್ನ ಬಳಸಿಕೊಂಡು. ಆ ಕೆಪಾಸಿಟಿ ಇರೋದು ಗಿಲ್ಲಿಗೆ ಮಾತ್ರ ಅಂತ ಹೇಳಿ ನಿಮಗೆ ಗೊತ್ತಿರಬಹುದು. ಸೊ ಸಂಡೇ ಎಪಿಸೋಡ್ ಅಲ್ಲಿ ಎಷ್ಟೇ ಮಜವಾಗಿದ್ರು ಅಲ್ಲಿ ಹಲವಾರು ಟಾಸ್ಕ್ ಗಳನ್ನ ಕೊಡ್ತಾರೆ. ಇವತ್ತು ಕೂಡ ಸುದೀಪ್ ಅವರು ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ಎಲ್ಲರ ಕೈಲೂ ಒಂದೊಂದು ಸ್ಲೇಟ್ ಗಳನ್ನ ಕೊಟ್ಟು ತಾನು ಕೇಳುವಂತಹ ಪ್ರಶ್ನೆಗೆ ಯಾರು ಸೂಕ್ತ ಅನ್ನಿಸ್ತಾರೋ ಅವರ ಹೆಸರನ್ನ ಬರೆದು ಕಾರಣ ಕೊಡಿ ಅಂತ ಹೇಳಿ. ಮೊದಲನೇಗೆ ಸುದೀಪ್ ಅವರು ಕೇಳುವಂಥದ್ದು, ಬೇಕು ಅಂತಾನೆ ಹೇಳಿ ಇನ್ನೊಬ್ಬರನ್ನ ಕಾಲೆಳೆದು ಮನಸ್ಸನ್ನ ನೋವು ಮಾಡಿಸುವಂತಹ ಒಬ್ಬ ಅಪರಾಧಿ ಅಂತ ಹೇಳಿದಾಗ ತುಂಬಾ ಜನ ಹೆಸರು ಬರೆಸ್ತಾರೆ. ಜಾನ್ವಿ ಅವ್ರು ಬರೀತಾರೆ, ಅಶ್ವಿನಿ ಅವ್ರು ಬರೀತಾರೆ. ಆದ್ರೆ ಕಾವ್ಯ, ಧನು, ಹಾಗೆ ನಮ್ಮ ಅಶ್ವಿನಿ ಅವರು, ಜಾನ್ವಿ ಅವರು, ಇವರೆಲ್ಲರೂ ಕೂಡ ಗಿಲ್ಲಿಯ ಹೆಸರನ್ನ ಬರೆಸ್ತಾರೆ. ಸೊ ಮೊದಲಿಗೆ ಧನು ಹೇಳ್ತಾನೆ ಅವನು ಬೇಕು ಅಂತಾನೆ ಇನ್ನೊಬ್ಬರನ್ನ ಕೆಳಗೆ ಹಾಕಿ ಮಾತಾಡ್ತಾನೆ ಅಂತ ಹೇಳಿ ಹೇಳ್ತಾರೆ. ನಂತರ ಅಶ್ವಿನಿ ಅವ್ರು ಹೇಳುವಂಥದ್ದು ಏನಂದ್ರೆ, ಸೊ ಅವರು ನಾನು ಟ್ರಿಗರ್ ಆಗ್ಲಿ ಅಂತಾನೆ, ನಾನು ಬೇಸರ ಮಾಡ್ಕೊಳ್ಳಿ ಅಂತಾನೆ, ನಾನು ಹಳ್ಳಿ ಅಂತಾನೆ ನನ್ನ ಹೆಸರನ್ನ ಈ ಒಂದು ನೀವೇನು ಸ್ಟೇಟ್ಮೆಂಟ್ ಕೊಟ್ರಿ ಆ ಸ್ಟೇಟ್ಮೆಂಟ್ಗೆ ಅವು ನನ್ನನ್ನೇ ಜಾಸ್ತಿ ಆಯ್ಕೆ ಮಾಡ್ಕೊಳ್ಳೋದು ಅನ್ನೋದು ಅವರು ಹೇಳ್ತಾರೆ. ಸೊ ಇದಾದ ನಂತರ ಕಾವ್ಯ ಅವರು ಕೂಡ ಗಿಲ್ಲಿಯ ಹೆಸರನ್ನೇ ಬರ್ದಿರ್ತಾರೆ. ಅಲ್ಲಿ ಹೇಳ್ತಾರೆ ಅವನು ಇನ್ನೊಬ್ಬರ ಹೆಸರನ್ನ ತಗೊಂಡು ಕಾಮಿಡಿ ಮಾಡ್ಬೇಕಾದ್ರೆ ಇನ್ನೊಬ್ರು ಅವ್ರ ಮನಸ್ಸನ್ನ ನೋವು ಮಾಡ್ಕೊಂಡಿರೋದನ್ನ ನೋಡಿದ್ದೀನಿ, ಅವನು ಮತ್ತೊಬ್ಬರನ್ನ ಕೆಳಗೆ ಹಾಕಿ ಮಾತಾಡೋದನ್ನ ನಾನು ಖಂಡಿತವಾಗಿ ನೋಡಿದ್ದೀನಿ, ಅದರಿಂದ ಬೇರೆಯವರಿಗೆ ಬೇಸರನೂ ಕೂಡ ಆಗ್ತಾ ಇದೆ ಅಂತಾನೂ ಕೂಡ ಕಾವ್ಯ ಅವರು ಹೇಳ್ತಾರೆ. ಸೊ ಹೀಗೆ ತುಂಬಾ ಜನ ಒಂದು ರೀಸನ್ ಕೊಟ್ಟ ನಂತರ ಗಿಲ್ಲಿ ಅವ್ರಿಗೆ ಕರೀತಾರೆ. ಅವರ ಫೋಟೋವನ್ನ ಕೈಯಲ್ಲಿ ಇಟ್ಕೊಂಡು ಗಿಲ್ಲಿ ಬಂದು ಅದಕ್ಕೆ ಸಂಜಾಯಿಷಿಯನ್ನು ಕೊಡಬೇಕು. ಆಗ ಗಿಲ್ಲಿ ಅದ್ಭುತವಾದಂತಹ ಮಾತುಗಳನ್ನ ಹೇಳ್ತಾನೆ. ಅದೇನಂತ ಹೇಳಿದ್ರೆ, ತುಂಬಾ ಜನ ಈ ಮನೆಯಲ್ಲಿ ಹಿಂದೆ ಕುತ್ಕೊಂಡು ಮಾತಾಡ್ತಿರೋದನ್ನ ನೀವು ನೋಡಿರ್ಬೋದು. ಆ ಮೂಲೆಯಲ್ಲಿ ಈ ಮೂಲೆಯಲ್ಲಿ ಕುತ್ಕೊಂಡು ನಿಮ್ಮ ಬಗ್ಗೆನೇ ಮಾತಾಡ್ತಿರ್ತಾರೆ. ಅದನ್ನ ನೀವು ಆಚೆ ಹೋದ್ಮೇಲೆ ನೋಡ್ತಿರಲ್ಲ, ಅವಾಗ ಅವ್ರ ಮೇಲೆ ಬೇಸರ ಆಗುತ್ತೆ. ಇವಾಗ ನನ್ನ ಮೇಲೆ ಏನಕ್ಕೆ ಬೇಸರ ಆಗ್ತಿದೆ ಅಂತ ಹೇಳಿದ್ರೆ, ಇಲ್ಲಿ ಮಾಡ್ತಿರೋ ತಪ್ಪನ್ನ ನಾನು ಕಾಮಿಡಿ ಮುಖಾಂತರ ನಿಮಗೆ ನಿಜವಾಗಿ ತೋರಿಸ್ತಾ ಇದ್ದೀನಿ, ನೀವು ಹೀಗೆ ಮಾಡ್ತಿದ್ದೀರಿ ಅಂತ ನಿಮ್ಮ ಮುಂದೆ ಹೇಳ್ತಿದ್ದೀನಿ, ಅದಕ್ಕೆ ಇವತ್ತು ನಾನು ಕೆಟ್ಟದಾಗಿ ತೋರಿಸ್ತಿದ್ದೀನಿ. ಅಲ್ಲಿ ಯಾರಿಗೂ ಕೂಡ ನಾನು ಕೆಳಗಡೆ ಹಾಕಿ ತುಳಿಯುವಂಥ ಪ್ರಯತ್ನ ಮಾಡ್ತಿಲ್ಲ. ಇಲ್ಲಿ ಏನು ನಡೀತಾ ಇದೆ ಆ ಸತ್ಯವನ್ನ ಹೇಳ್ತಾ ಇದ್ದೀನಿ ಅಷ್ಟೇ. ಆದರೆ ಇವತ್ತು ನಿಮಗೆ ನಾನು ಕೆಟ್ಟವನಾಗಿ ಕಾಣ್ಬೋದು, ಆದರೆ ನಾಳೆ ದಿವಸ ಹೊರಗಡೆ ಹೋಗಿ ನೀವು ಈ ಒಂದು ಎಪಿಸೋಡ್ಗಳನ್ನ ನೋಡ್ತಿರಲ್ವಾ, ನಿಮ್ಮ ಬಗ್ಗೆ ಹಿಂದೆ ಮಾತನಾಡಿರೋನ್ನ ನೀವು ನೋಡ್ತೀರಾ. ನಿಮ್ಮ ಬಗ್ಗೆ ಹಿಂದೆ ಮಾತನಾಡೋರು ಇದ್ದಾರೆ. ನಾನು ಅದನ್ನ ಕಾಮಿಡಿ ಮುಖಾಂತರ ನಿಮಗೆ ತಿಳಿಸಕ್ಕೆ ಹೋದ್ರೆ ನಾನು ಕೆಟ್ಟವನಾಗಿ ಕಾಣಿಸ್ತಿದ್ದೀನಿ. ಅದನ್ನ ಬಿಟ್ಟರೆ ನಾನು ಇನ್ನೊಬ್ರನ್ನ ತುಳಿಬೇಕು, ಇನ್ನೊಬ್ರನ್ನ ಕೆಳಗೆ ಹಾಕಿ ತುಳಿಬೇಕು ಅನ್ನೋದೆಲ್ಲ ನನಗಿಲ್ಲ ಅಂತ ಹೇಳಿ ಡೈರೆಕ್ಟ್ ಆಗಿ ಕಾವ್ಯ ಅವ್ರಿಗೂ ಕೂಡ ಮಾತಲ್ಲೇ ಒಂದು ಏಟನ್ನ ಕೊಡ್ತಾರೆ. ಸೊ ಸಖತ್ತಾಗಿತ್ತು ಈ ಒಂದು ಎಪಿಸೋಡು. ಹೌದು, ಗಿಲ್ಲಿಯನ್ನ ಬಿಟ್ರೆ ಇನ್ಯಾರೂ ಕೂಡ ಈ ಮನೆಯಲ್ಲಿ ಧೈರ್ಯ ಮಾಡೋದಿಲ್ಲ ನೀನು ಮಾಡಿದ ಇದೇ ತಪ್ಪು ಅಂತ ಹೇಳುವಂಥದ್ದು. ಅದು ಕಾಮಿಡಿ ಮುಖಾಂತರ ಮತ್ತೊಂದ್ರ ಮುಖಾಂತರ ಮುಖಕ್ಕೆ ಹೊಡೆದಂಗೆ ಹೇಳುವಂಥ ಕೆಪಾಸಿಟಿ ಇರೋದು ಗಿಲ್ಲಿಗೆ ಮಾತ್ರ. ಬಟ್ ಅದನ್ನ ಯಾರಿಗೂ ಇಲ್ಲದೆ ಇರೋರು ಅವನಿಗೆ ತಪ್ಪು ಅಂತ ಹೇಳೋದು ಎಷ್ಟರ ಮಟ್ಟಿಗೆ ಸರಿ ಗೊತ್ತಿಲ್ಲ. ಸೊ ಇದ್ರ ಬಗ್ಗೆ ನಿಮಗೆ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.